ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಜೂನ್ ತಿಂಗಳ ಶೀರ್ಷಿಕೆ ಮನೆಯಲ್ಲಿ ಕ್ರಿಸ್ತನನ್ನು ಪ್ರತಿಫಲಿಸುವುದು. ಈ ದಿನದ ಶೀರ್ಷಿಕೆ ಮೊದಲ ಮನೆಯಾದ ಏದೇನು. ಈ ದಿನದ ದೇವರ ವಾಕ್ಯ. ಮತ್ತು ದೇವರಾದ ಕರ್ತನು ಮನುಷ್ಯನಿಂದ ತೆಗೆದುಕೊಂಡ ಪಕ್ಕೆಯ ಎಲುಬನ್ನು ಸ್ತ್ರೀಯಾಗಿ ಮಾಡಿ ಅವಳನ್ನು ಆ ಪುರುಷನ ಬಳಿಗೆ ತಂದನು. ಆದ್ದರಿಂದ ಮನುಷ್ಯನು ತನ್ನ ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವನು, ಅವರು ಒಂದೇ ಶರೀರವಾಗುವರು. ಆದಿಕಾಂಡ 2ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನದವರೆಗೆ. ದೇವರು ಮೊದಲ ಮದುವೆಯನ್ನು ನೆರವೇರಿಸಿದನು. ಹೀಗೆ ಮದುವೆ ಎಂಬ ಪ್ರತಿಷ್ಠಾಪನೆಯು ಭೂಮಂಡಲದ ಸೃಷ್ಟಿಕರ್ತನನ್ನು ತನ್ನ ಜನಕನನ್ನಾಗಿ ಹೊಂದಿದೆ. ದಾಂಪತ್ಯವು ಮಾನ್ಯವಾದದ್ದೆಂದು ಎಲ್ಲರೂ ಎಣಿಸಬೇಕು ಎಂದು ವಾಕ್ಯವು ಹೇಳುತ್ತದೆ. ದೇವರು ಮನುಷ್ಯನಿಗೆ ನೀಡಿದ ಮೊದಲ ಉಡುಗೊರೆಗಳಲ್ಲಿ ಇದು ಒಂದಾಗಿತ್ತು. ಮತ್ತು ಆದಾಮನು ಬಿದ್ದು ಹೋದ ನಂತರ ಆದಾಮನು ಮದುವೆ ಎಂಬ ಈ ಪ್ರತಿಷ್ಠಾಪನೆಯನ್ನು ಅತಿ ಶ್ರೇಷ್ಠವಾದ ತೋಟದ ದ್ವಾರದ ಹೊರಗೆ ತನ್ನೊಂದಿಗೆ ಹೊರತಂದನು. ದೈವ ತತ್ವಗಳನ್ನು ಪರಿಗಣಿಸಿ ಅವುಗಳನ್ನು ಈ ಮದುವೆ ಎಂಬ ಸಂಬಂಧದಲ್ಲಿ ಪಾಲಿಸಿದಾಗ ಮದುವೆಯು ಆಶೀರ್ವಾದದಾಯಕವಾಗಿರುತ್ತದೆ. ಅದು ಜನಾಂಗದ ಶುದ್ಧತೆಯನ್ನು ಮತ್ತು ಸಂತೋಷವನ್ನು ಕಾಪಾಡುತ್ತದೆ. ಅದು ಮನುಷ್ಯನ ಸಾಮಾಜಿಕ ಅಗತ್ಯಗಳನ್ನು ಪೂರೈಸುತ್ತದೆ. ಅದು ದೈಹಿಕ, ಬೌದ್ಧಿಕ ಮತ್ತು ನೈತಿಕ ಗುಣಸ್ವಭಾವವನ್ನು ಉನ್ನತಿಗೇರಿಸುತ್ತದೆ. ನಮ್ಮ ಮೊದಲ ಪಿತೃಗಳ ಮನೆಯು ಇತರ ಮನೆಗಳಿಗೆ ಒಂದು ಮಾದರಿಯಾಗಿರಬೇಕು. ಯಾಕೆಂದರೆ ಅವರ ಮಕ್ಕಳು ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಹೊರಡಬೇಕಿತ್ತು. ದೇವರ ಕೈಗಳಿಂದ ಸುಂದರಗೊಳಿಸಲ್ಪಟ್ಟ ಆ ಮನೆಯು ಅತಿ ಸುಂದರವಾದ ಅರಮನೆಯಾಗಿರಲಿಲ್ಲ. ದೇವರು ಆದಾಮನನ್ನು ತೋಟದಲ್ಲಿ ಇರಿಸಿದನು. ಇದೇ ಆದಾಮನ ವಾಸಸ್ಥಳವಾಗಿತ್ತು. ಈ ಪರಿಶುದ್ಧವಾದ ದಂಪತಿಗಳ ಸುತ್ತಲಿನ ಪರಿಸರವು ಎಲ್ಲಾ ಕಾಲಕ್ಕೂ ಒಂದು ಪಾಠವಾಗಿತ್ತು. ನಿಜವಾದ ಸಂತೋಷವು ಐಷಾರಾಮಿ ಜೀವನದಲ್ಲೋ ಅಥವಾ ಹೆಮ್ಮೆ ಪಡುವುದರಲ್ಲಿಯೋ ಇಲ್ಲ. ಅದು ದೇವರು ಸೃಷ್ಟಿಸಿದ ಕೆಲಸಗಳ ಮೂಲಕ ದೇವರೊಂದಿಗಿನ ಸಂಪರ್ಕದಲ್ಲಿ ಕಂಡುಬರುತ್ತದೆ. ಮಾನವರು ಕೃತಕತೆಗೆ ಅತಿ ಕಡಿಮೆ ಗಮನ ಕೊಟ್ಟು ಹೆಚ್ಚಿನ ಸರಳತೆಯನ್ನು ಬೆಳೆಸಿಕೊಂಡರೆ ಅವರು ಸೃಷ್ಟಿಸಲ್ಪಟ್ಟ ಉದ್ದೇಶವನ್ನು ಪೂರೈಸಲು ಹೆಚ್ಚು ಹತ್ತಿರವಾಗಿರುತ್ತಾರೆ. ಅಹಂಕಾರ ಮತ್ತು ಮಹತ್ವಾಕಾಂಕ್ಷೆ, ಅತಿ ಆಸೆ ಯಾವತ್ತೂ ತೃಪ್ತಿ ಹೊಂದಿಕೊಂಡಿಲ್ಲ. ಆದರೆ ನಿಜವಾಗಲೂ ಬುದ್ಧಿವಂತರಾಗಿರುವವರು ದೇವರು ಎಲ್ಲರಿಗೂ ತಲುಪುವಂತೆ ಮಾಡಿರುವ ಸಂತೋಷದ ಮೂಲಗಳಲ್ಲಿ ಗಣನೀಯವಾದ ಮತ್ತು ಉನ್ನತ ಮಟ್ಟದ ಆನಂದವನ್ನು ಕಂಡುಕೊಳ್ಳುತ್ತಾರೆ. ಏದೆನ್ ತೋಟದಲ್ಲಿ ನೆಲೆಸಿದ್ದವರಿಗೆ ಏದೆನ್ ತೋಟವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ವಹಿಸಲಾಗಿತ್ತು. ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅವರಿಗೆ ಜವಾಬ್ದಾರಿ ವಹಿಸಲಾಗಿತ್ತು. ಅವರಿಗೆ ವಹಿಸಿಕೊಟ್ಟ ಕೆಲಸವು ದಣಿವುಂಟು ಮಾಡುತ್ತಿರಲಿಲ್ಲ, ಆದರೆ ಅದು ಆಹ್ಲಾದಕರವಾಗಿತ್ತು, ಚೈತನ್ಯ ಕೊಡುವಂಥದ್ದಾಗಿತ್ತು. ಮಾನವನ ಮನಸ್ಸನ್ನು ಚಟುವಟಿಕೆಪೂರ್ಣವಾಗಿರಿಸಲು, ಆತನ ದೇಹವನ್ನು ಬಲಗೊಳಿಸಲು ಮತ್ತು ಆತನ ದೇಹದ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ದೇವರು ಮನುಷ್ಯನಿಗೆ ದುಡಿಮೆಯನ್ನು ಆಶೀರ್ವಾದವನ್ನಾಗಿ ನೇಮಿಸಿದನು. ಮಾನಸಿಕ ಮತ್ತು ದೈಹಿಕ ಚಟುವಟಿಕೆಯಲ್ಲಿ ಆದಾಮನು ತನ್ನ ಅಸ್ತಿತ್ವದ ಆನಂದಗಳಲ್ಲಿ ಅತ್ಯುನ್ನತವಾದ ಒಂದನ್ನು ಕಂಡುಕೊಂಡನು. ಪರಿಶುದ್ಧ ದಂಪತಿಗಳಾಗಿದ್ದ ಆದಾಮ ಹವ್ವಳು ತಂದೆಯಾದ ದೇವರ ಆರೈಕೆಯಲ್ಲಿ ಮಕ್ಕಳು ಮಾತ್ರ ಆಗಿರದೆ ಸರ್ವಜ್ಞಾನಿಯಾದ ಸೃಷ್ಟಿಕರ್ತನಿಂದ ಬೋಧನೆಯನ್ನು ಪಡೆಯುವ ವಿದ್ಯಾರ್ಥಿಗಳಾಗಿದ್ದರು. ಸೃಷ್ಟಿಯ ಕ್ರಮ ಮತ್ತು ಸಾಮರಸ್ಯವು ಅವರಿಗೆ ಅನಂತನಾದವನ ಜ್ಞಾನ ಮತ್ತು ಶಕ್ತಿಯ ಬಗ್ಗೆ ಮಾತನಾಡುತ್ತಿತ್ತು. ಅವರು ತಮ್ಮ ಹೃದಯಗಳನ್ನು ಆಳವಾದ ಪ್ರೀತಿಯಿಂದ ತುಂಬುವ ಮತ್ತು ಕೃತಜ್ಞತೆಯ ಹೊಸ ಅಭಿವ್ಯಕ್ತಿಗಳನ್ನು ಹುಟ್ಟುಹಾಕುವ ಕೆಲವು ಆಕರ್ಷಣೆಗಳನ್ನು ಅವರು ಯಾವಾಗಲೂ ಅಲ್ಲಿ ಕಂಡುಕೊಳ್ಳುತ್ತಿದ್ದರು.
ಅವರು ಎಲ್ಲಿಯವರೆಗೆ ದೇವರ ಆಜ್ಞೆಗಳಿಗೆ ನಿಷ್ಠರಾಗಿದ್ದರೋ ಅಲ್ಲಿಯವರೆಗೆ ಅವರ ಗ್ರಹಿಸುವ ಶಕ್ತಿ, ಆನಂದಿಸುವ ಮತ್ತು ಪ್ರೀತಿಸುವ ಅವರ ಸಾಮರ್ಥ್ಯಗಳು ನಿರಂತರವಾಗಿ ಹೆಚ್ಚಾಗುತ್ತಿತ್ತು. ಅವರು ನಿರಂತರವಾಗಿ ಹೊಸ ಜ್ಞಾನದ ನಿಧಿಗಳನ್ನು ಪಡೆಯುತ್ತಿದ್ದರು. ಸಂತೋಷದ ಹೊಸ ಬುಗ್ಗೆಗಳನ್ನು ಅವರು ಕಂಡುಕೊಳ್ಳುತ್ತಿದ್ದರು ಮತ್ತು ಅಪಾರವಾದ, ಅಳೆಯಲಾಗದ, ಸೋತುಹೋಗದ ದೇವರ ಪ್ರೀತಿಯ ಇನ್ನೂ ಸ್ಪಷ್ಟವಾದ ಪರಿಕಲ್ಪನೆಯನ್ನು ಅವರು ಹೊಂದಿಕೊಳ್ಳುತ್ತಿದ್ದರು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.